ಈಗ ಇದರಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಸೊ ಬೆಲ್ಲ, ಶೇಂಗಾ, ಕೊಬ್ಬರಿ, ಎಳ್ಳು ಮತ್ತಿನ್ನೇನು ಹಾಕಿದ್ವಿ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಧನ್ಯಶ್ರೀ ನಾಯಕ್. ಸೊ ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಮನೆಯ ಅಂಗಳ. ಪುಟ್ಟದಾಗಿ ರಂಗೋಲಿ ಹಾಕಿ ಪೊಂಗಲ್ ಮಾಡೋಕ್ಕೆ ಒಲೆಯನ್ನು ಸಿದ್ಧಪಡಿಸಿದ್ದೇವೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರಂಗೋಲಿಯ ಮಧ್ಯದಲ್ಲಿ ನಾವು 5 ತರಹದ ಸಿರಿಧಾನ್ಯಗಳನ್ನು ಹಾಕಿ 5 ತರಹದ ತರಕಾರಿಯನ್ನು ಕೂಡ ಇಟ್ಟು ಅದರ ಮೇಲೆ ಹೂ ಹಾಕಿದ್ದೇವೆ. ಸೊ ಈ ಜಾಗ ಸಿಂಪಲ್ ಕಾಣ್ತಿದೆ ಅಲ್ವಾ? ಸೊ ಸ್ವಲ್ಪ ಕಲರ್ಫುಲ್ ಮಾಡೋಣ ಅಂತ ನಾನು ಕಲರ್ ಪೇಪರ್ಸ್ ಹಾಗೆ 5 ಬಟ್ಟಲು ಸೀರಿಯಲ್ಸ್ ಆ್ಯಂಡ್ ಗ್ರೇನ್ಸ್ ಇಂದ ಡೆಕೋರೇಟ್ ಮಾಡ್ತೀನಿ, ಚೆನ್ನಾಗಿ ಕಾಣಲಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅಂತ ನಾನು ಹೇಳ್ತೀನಿ. ಸಂಕ್ರಾಂತಿಯು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬವು ಸಮೃದ್ಧಿಯ ಸಂಕೇತ. ಮಕರ ಸಂಕ್ರಾಂತಿಯು ಹಿಂದೂಗಳಿಗೆ ಬಹಳ ಪ್ರಮುಖವಾದ ಹಬ್ಬವಾಗಿದೆ. ಈ ದಿನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಎಳ್ಳು ಬೆಲ್ಲ ಬೀರಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ಉತ್ತರ ದಿಕ್ಕನ್ನು ಪ್ರವೇಶಿಸುತ್ತಾನೆ. ಇದರ ನಂತರ ಚಳಿಗಾಲವು ಮುಕ್ತಾಯಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಸೊ ಈ ಜಾಗವನ್ನು ಕಲರ್ಫುಲ್ ಮಾಡಿ ಆಯಿತು. ಟೈಮ್ ಆಗ್ತಾ ಇದೆ ಪೊಂಗಲ್ ಮಾಡೋಕ್ಕೆ. ಬಟ್ ಪೊಂಗಲ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗಳಿಗೆ ಮಕರ ಸಂಕ್ರಾಂತಿ ಫೆಸ್ಟಿವಲ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಅವಳ ಬಾಯಿಂದಾನೇ ಕೇಳೋಣ. So hi Durga, tell me about Makara Sankranti. It is celebrated on 14 January. Sometimes it shifts to 15 January. It is the celebration of sun's journey from south to north. It is also called as Harvest Festival. People of Andhra Pradesh, Uttar Pradesh, Karnataka, Telangana, Tamil Nadu, West Bengal celebrate it. It is celebrated with bonfires, dance, music and kite flying. Thank you. ಸೊ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ಲು ಅವಳು. ಆ್ಯಕ್ಚುಲಿ ಇಷ್ಟು ಹೇಳಿದ್ದು ನಂಗೆ ತುಂಬ ಖುಷಿ ಆಯಿತು. ಸೊ ಈಗ ನಾನಿಲ್ಲಿ ಪೊಂಗಲ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇದರಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಸೊ ಹಾಲು ಹಾಕ್ತಾ ಇದ್ದೀನಿ. ಸೊ ಹಾಲಲ್ಲೂ ಅದು ಚೆನ್ನಾಗಿ ಕುದಿಬೇಕು, ಇನ್ನೂ ಚೆನ್ನಾಗಿ ಅನಿಸುತ್ತೆ. ಕಮ್ ಟೇಸ್ಟಿ. ಆ್ಯಕ್ಚುಲಿ ಏನು ಸ್ಮೆಲ್ ಇಲ್ಲ. ಸೊ ನಾನಿವತ್ತು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಹೊರಗಡೆ ಈ ಆ್ಯಂಬಿಯನ್ಸ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ಸನ್ಲೈಟ್. ಸೊ
ಪೊಂಗಲ್ ಹೇಗೆ ಮಾಡೋದಂತ ಹೇಳ್ತೀನಿ. ಸೊ ಮೊದಲಿಗೆ ನಾವು ನೀರು ತಗೊಂಡು, ನಾನು ಆಲ್ಮೋಸ್ಟ್ ಇಲ್ಲಿ ಹಾಫ್ ನೀರು ತಗೊಂಡಿದ್ದೆ. ಸೊ ಹಾಫ್ ವೆಸಲ್ ಅಷ್ಟು ನೀರು ತಗೊಂಡು ಅದನ್ನು ಕುದಿಯಕ್ಕೆ ಬಿಡಬೇಕು. ಅದು ಕುದ್ದಾದ ತಕ್ಷಣ ನಾವು 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ, ಹಾಗೆ ನಾನು 1:2 ರೇಷಿಯೋಲ್ಲಿ ಬೆಲ್ಲ ಕೂಡ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರು, ಹಾಗೆ ಕಾಯಿ ತುರಿ ಮತ್ತು ತುಪ್ಪ, ಮತ್ತು ಆ ತುಪ್ಪದಲ್ಲಿ ಹುರಿದಿರೋ ಅಂಥದ್ದು ಗೋಡಂಬೆ ಮತ್ತು ದ್ರಾಕ್ಷಿ ಹಾಕಬೇಕು. ಸೊ ಹಾಗೆ ಹಾಲು ಕೂಡ ತಗೊಂಡಿದ್ದೀನಿ, ಒಂದು ಅರ್ಧ ಲೀಟರ್ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸೊ ಪೊಂಗಲ್ ಆವಾಗ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪೊಂಗಲ್ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡೋ ಹಾಗಿಲ್ಲ, ಫಸ್ಟ್ ದೇವರಿಗೆ ಪ್ರಸಾದ ಎಡೆ ಇಟ್ಟು ಆಮೇಲೆ ಟೇಸ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ಕನ್ಸಿಸ್ಟೆನ್ಸಿಗೋಸ್ಕರ ನೀವು ಹಾಲು ಹಾಕೋಬೋದು, ಸೊ ದ್ಯಾಟ್ ಸ್ವಲ್ಪ ಸ್ಲೈಮಿ ಬಂದರೆ. ಸೊ ನಾನು ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ಹಾಲು ಹಾಕಬೇಕು. ಸೊ ಹಾಲು ಹಾಕ್ಕೋತೀನಿ. ಸೊ ಇದರಲ್ಲಿ ಈಗ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ. ಸ್ವಲ್ಪ ಕಾಯಿ ತುರಿ, ಅದಾದ್ಮೇಲೆ ತುಪ್ಪ, ಸೊ ಫೈನಲಿ ಪೊಂಗಲ್ ರೆಡಿ ಆಗಿದೆ. ಈಗ ದೇವಿಗೆ ಎಡೆ ಇಡೋಕ್ಕೋಸ್ಕರ ತಗೊಂಡು ಹೋಗೋಣ. ಸೊ ಎಳ್ಳು ಬೆಲ್ಲ ಮಿಕ್ಸ್ ಹೇಗೆ ಮಾಡೋದಂತ ಹೇಳ್ತೀನಿ. ಸೊ ಹಬ್ಬ 1 ವಾರ ಇರೋ ಹಾಗೆ ನಾವು ಎಳ್ಳು ಬೆಲ್ಲ ಮಿಕ್ಸ್ಗೆ ಎಲ್ಲ ರೆಡಿ ಮಾಡ್ಕೋತೀವಿ. ಎಳ್ಳು ಮತ್ತು ಶೇಂಗಾ ಅವೆಲ್ಲ ಚೆನ್ನಾಗಿ ಒಂದು ಬಾಣಲೆಯಲ್ಲಿ ಎಲ್ಲ ಹುರ್ಕೊಂಡು, ಆಮೇಲೆ ಬೆಲ್ಲ, ಕೊಬ್ಬರಿ ಎಲ್ಲ ಕಟ್ ಮಾಡಿ ಅದನ್ನು ಬಿಸಿಲಿಗೆ ನಾವು ಒಣಗಿಸ್ಬೇಕು. ಈ ಥರ ಒಂದು 5-6 ಡೇಸ್ ನಾವು ಚೆನ್ನಾಗಿ ಈ 5 ಐಟಮ್ಸನ್ನು ನಾವು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ಈಗ ನಾನು ಇದ್ರಲ್ಲಿ ಮೊದಲಿಗೆ ಎಳ್ಳು ಬೆಲ್ಲ ಮಿಕ್ಸಿಂಗ್ ಇದು. ಸೊ ಇದ್ರಲ್ಲಿ ಫಸ್ಟ್ ಎಳ್ಳು ಹಾಕ್ತೀನಿ. ಸೊ ಎಳ್ಳು ಹಾಕಾಯ್ತು. ನೆಕ್ಸ್ಟ್ ಈ ಪುಟಾಣಿ ಕಡಲೆ ಮಿಕ್ಸ್ ಮಾಡ್ತೀನಿ. ಸೊ ಪುಟಾಣಿ ಕಡಲೆನೂ ಹಾಕಾಯ್ತು. ಹಿಯರ್ ಕಮ್ಸ್ ಎಳ್ಳು ಬೆಲ್ಲ. ಐ ಮೀನ್ ವಾಟ್ ಇಸ್ ದಿಸ್? ಕೊಬ್ಬರಿ. ಐ ಆಮ್ ಸಾರಿ. ನೆಕ್ಸ್ಟ್ ಕಮ್ಸ್ ಕೊಬ್ಬರಿ ಹಿಯರ್. ಸೊ ಕೊಬ್ಬರಿನೂ ಹಾಕಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ಶೇಂಗಾ ಬೀಜ ಹಾಕ್ತೀನಿ. ಸೊ ಶೇಂಗಾ ಬೀಜ ಹಾಕಿದ್ಮೇಲೆ ಲಾಸ್ಟಿಗೆ ಬರುತ್ತೆ ಬೆಲ್ಲ. ಸೊ 5 ಥರದ್ದು ಮಿಕ್ಸ್ ಮಾಡ್ತೀನಿ. ಸೊ ಬೆಲ್ಲ, ಶೇಂಗಾ, ಕೊಬ್ಬರಿ, ಎಳ್ಳು ಮತ್ತಿನ್ನೇನು ಹಾಕಿದ್ವಿ? ಸೊ ಇದರಲ್ಲಿ 5 ಥರದ್ದು ಹಾಕಿದ್ದೀನಿ. ಒಂದು ಪುಟಾಣಿ ಕಡಲೆ, ಎಳ್ಳು, ಬೆಲ್ಲ, ಮತ್ತೆ ಕೊಬ್ಬರಿ, ಮತ್ತೆ ಶೇಂಗಾ ಬೀಜ. ಸೊ ಅದು ಹಾಕಿದ್ಮೇಲೆ ಜಸ್ಟ್ ಕಲರ್ಗೋಸ್ಕರ ಜೆಮ್ಸ್ ಹಾಕ್ತಿದ್ದೀನಿ. ಇದು ನನ್ನ ಫೇವ್ರೇಟ್. ಸೊ ಅದಾದ್ಮೇಲೆ ಜೀರಿಗೆ, ಪೆಪ್ಪರ್ಮೆಂಟ್ ಹಾಕಬೇಕು. ಸೊ ಜೀರಿಗೆ, ಪೆಪ್ಪರ್ಮೆಂಟ್ ಹಾಕೋಣ. ಇದಾದ್ಮೇಲೆ ಇದು ಮಿಕ್ಸ್ ಮಾಡಬೇಕು.
ಸೊ ಎಳ್ಳು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದನ್ನು ನಾನು ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ತುಂಬ್ತೀನಿ. ತುಂಬಿಬಿಟ್ಟು ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಮನೆಗೆಲ್ಲ ಇದನ್ನು ಎಳ್ಳು ಬೆಲ್ಲನ ಬೀರಬೇಕು. ಸೊ ನನಗೆ ಇನ್ನೂ ನೆನಪಿದೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ನಮಗೆ ಬೇಗ ರೆಡಿ ಮಾಡಿಸ್ಕೊಂಡು ಬೆಳಿಗ್ಗೆ 9 o'clock ಮನೆ ಬಿಟ್ಟರೆ ನಾವು ರಾತ್ರಿ 11 o'clockವರೆಗೂ 25 ಮನೆಗೆ ನಾವು ಎಳ್ಳು ಬೆಲ್ಲ ಎಲ್ಲ ಬೀರ್ಬಿಟ್ಟು ಬರ್ತಿದ್ವಿ. ಸೊ ಅದಂತೂ ನಾನು ಮರೆಯೋಕ್ಕೆ ಆಗಲ್ಲ. ಅದು ನಮಗೆ ನಮ್ಮ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮೂಮೆಂಟ್. ಸೊ ಈ ಪ್ಲೇಟಲ್ಲಿ ನೋಡ್ತಿದ್ದೀರಲ್ಲ, ಹಸಿ ಅವರೆಕಾಯಿ, ಹಸಿ ಕಡಲೆಕಾಯಿ ಹಾಗೆ ಸ್ವೀಟ್ ಪೊಟ್ಯಾಟೊ ಅನ್ನು ಮೂರನ್ನು ಕೂಡ ನಾವು ಒಂದು ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಈಗ ಎಡೆ ಪ್ಲೇಟ್ ರೆಡಿಯಾಗಿದೆ. ಅದರಲ್ಲಿ ಪೊಂಗಲ್ ಮತ್ತು ಬೇಯಿಸಿರೋವಂಥ ಅವರೆಕಾಳು, ಸ್ವೀಟ್ ಪೊಟ್ಯಾಟೊ ಹಾಗೆ ಕಡಲೆಕಾಯಿ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ಪೂಜೆ ಆದಮೇಲೆ ಅಲ್ಲಿರುವಂತಹ ಎಳ್ಳು ಬೆಲ್ಲನ ನಮ್ಮ ಎಲ್ಲರ ಕೈಗೆ ಒಂದೊಂದು ಸ್ಪೂನ್ ಕೊಟ್ಟು ಹೇಳ್ತಾರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ ಅಂತ. ಸೊ ಪೂಜೆ ಎಲ್ಲ ಆದಮೇಲೆ ನಾವೀಗ ಊಟ ಮಾಡೋ ಸಮಯ. ನಾವಿವತ್ತು ಹಬ್ಬಕ್ಕೆ ಸಜ್ಜೆ ರೊಟ್ಟಿ, ಎಣ್ಗಾಯಿ ಪಲ್ಯ ಮತ್ತು ಕಡಲೆಕಾಳು ಉಸ್ಲಿ, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಸಂಡಿಗೆ, ವಡೆ ಹಾಗೆ ತೊಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ವಿ. ಸೊ ಈಗ ನಾನಿಲ್ಲಿ ಊಟ ಮಾಡ್ತಾಯಿದ್ದೀನಿ. ಒನ್ಸ್ ಅಗೈನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಿಮ್ಮ ಬದುಕಲ್ಲಿ ಈ ಸಂಕ್ರಾಂತಿ ಸಾಕಷ್ಟು ಸಂತೋಷ ಸಮೃದ್ಧಿ ತರಲಿ ಅಂತ ಹೇಳ್ತಾ ನಾನು ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.